ಬಹಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿ ಅವರು 11 ದಿನಗಳ ವೃತಾಚರಣೆಯನ್ನು ನಿನ್ನೆಯಿಂದ ಆರಂಭ ಮಾಡಿದ್ದಾರೆ. ಅದು ಕೂಡ ನಾಸಿಕ್ನ ಪಂಚವಟಿಯಲ್ಲಿ ಆರಂಭ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ನಾಸಿಕ್ನ ಪಂಚವಟಿಯಲ್ಲೇ ಇದನ್ನು ಮಾಡಿದ್ದಾರೆ? ಫುಲ್ ಫ್ರೇಮ್ ತಗೊಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನಾಸಿಕ್ ಪ್ರವಾಸದಲ್ಲಿದ್ದರು. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿ ಮೋದಿ ನಾಸಿಕ್ನ ಕಲಾರಾಮ್ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಇದೀಗ ನಾಸಿಕ್ನ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಾ ಇದೆ. ಮೋದಿ ನಾಸಿಕ್ನಲ್ಲೇ ವ್ರತಾಚರಣೆಗೆ ಚಾಲನೆ ಕೊಟ್ಟಿದ್ಯಾಕೆ ಎನ್ನಲಾಗ್ತಾ ಇದೆ. ಶ್ರೀರಾಮ ತನ್ನ ವನವಾಸ ಅನುಭವಿಸ್ತಾ ಇದ್ದಾಗ ಹೆಚ್ಚಿನ ಸಮಯ ನಾಸಿಕ್ನಲ್ಲಿ ಪಂಚವಟಿಯಲ್ಲಿ ಕಳೆದಿದ್ದನಂತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲೇ ನಿನ್ನೆ ಕಲಾರಾಮ್ಗೆ ಹದಿನಾಲ್ಕು ವರ್ಷಗಳ ವನವಾಸ ಶ್ರೀರಾಮಚಂದ್ರನಿಗೆ. ಹಾಗಿದ್ರೆ ಶ್ರೀರಾಮಚಂದ್ರ ಈ 14 ವರ್ಷಗಳಲ್ಲಿ ಅಯೋಧ್ಯೆಯಿಂದ ಯಾವಾಗ ಕೌಸಲ್ಯೆ ಶ್ರೀರಾಮಚಂದ್ರನ ತಾಯಿ ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಎಲ್ಲ ಅಯೋಧ್ಯೆಯಲ್ಲಿ ಎಲ್ಲರೂ ಅದ್ಧೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಉತ್ಸುಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ವನವಾಸಕ್ಕೆ ಹೋಗಬೇಕಾಗತ್ತೆ. ಯಾವ ಯಾವ ಕಡೆಗಳಿಂದ ವನವಾಸಕ್ಕೆ ಹೋದ್ರು ಅನ್ನೋದರ ಒಂದು ಲಿಸ್ಟ್ ನಿಮ್ಮ ಮುಂದೆ ಇರ್ತಾರೆ. ಮೊದಲಿಗೆ ಅಯೋಧ್ಯೆ, ಇಲ್ಲಿಂದಲೇ 14 ವರ್ಷದ ವನವಾಸ ಶುರುವಾಗುತ್ತೆ. ಆನಂತರ ಪ್ರಯಾಗ್ರಾಜ್, ಇಲ್ಲಿ ಗಂಗೆಯನ್ನು ದಾಟ್ತಾನೆ ಶ್ರೀರಾಮಚಂದ್ರ. ಆಮೇಲೆ ಚಿತ್ರಕೂಟ, ಇಲ್ಲಿ 11.5 ವರ್ಷ ಚಿತ್ರಕೂಟದಲ್ಲೇ ಇದ್ದಂತಹ ರಾಮ ಮಂದಾಕಿನಿ ನದಿ ತೀರದಲ್ಲಿದ್ದಂತೆ. ಆನಂತರ ಮಧ್ಯಪ್ರದೇಶದ ಸತ್ನಾಗೆ ಬರ್ತಾನೆ. ಋಷಭರಾಶ್ರಮದಲ್ಲಿ ಶ್ರೀರಾಮ ಅಲ್ಲಿ ದಿನ ಕಳೀತಾನೆ. ಇನ್ನು ಅಮರಕಂಟಕ, ದಂಡಕಾರಣ್ಯ ಇದ್ದಿದ್ದೇ ಅಮರಕಂಟಕದಲ್ಲಿ. ಇನ್ನು ಜಗದಲಪುರ, ಛತ್ತೀಸ್ಗಢದ ಜಗದಲಪುರದಲ್ಲಿ ರಾಮನ ಹೆಜ್ಜೆ ಗುರುತು ಇದೆಯಂತೆ. ಇನ್ನು ಪಂಚವಟಿ, ನಾಸಿಕ್ ಮಹಾರಾಷ್ಟ್ರ, ಇಲ್ಲಿ ಶೂರ್ಪಣಖಿಯ ಮೂಗು ಕತ್ತರಿಸಿದ ಲಕ್ಷ್ಮಣ, ಇಲ್ಲೇ ಸೀತಾಪಹರಣ ಕೂಡ ಆಯಿತು. ಇನ್ನು ಭದ್ರಾಚಲಂ, ತೆಲಂಗಾಣ, ಸೀತೆ ಹುಡುಕ್ತಾ ಬಂದಂಥ ಶ್ರೀರಾಮ. ಇನ್ನು ಒಂದು ಕಡೆ ಹೇಳ್ತಾರೆ ಅಲ್ಲಿಂದ ಕೇರಳಕ್ಕೆ ಹೋದ ಅಂಥೇಳಿ. ಇಲ್ಲಿ ಕೆಲವು ಡೌಟ್ಗಳಿದೆ. ಅಂದರೆ ಭದ್ರಾಚಲಂನಿಂದ ಕರ್ನಾಟಕಕ್ಕೆ ಬಂದು ಅಲ್ಲಿಂದ ಕೇರಳ ಭಾಗದ ಅಲ್ಲಿ ಹೋದರು ಅಂತೇಳಿ. ಯಾಕಂದರೆ ಕೇರಳದಲ್ಲಿ ಶಬರಿ ಭೇಟಿಯಾದ ರಾಮ ಅಂತೇಳಿ. ಶಬರಿಯಲ್ಲಿ 2 ವಿಚಾರಗಳಿದೆ. ಇನ್ನೊಂದು ಕಡೆ ಹೇಳ್ತಾರೆ ಶಬರಿಯನ್ನು ಭೇಟಿಯಾಗಿದ್ದು ಈ ಕಿಷ್ಕಿಂದೆ ಹತ್ತಿರವೇ ಅನ್ನುವಂಥದ್ದು. ಅಂದರೆ ಹಂಪಿ ಆ ಭಾಗದಲ್ಲಿ ಹನುಮಂತ ಏನು ಸಿಗ್ತಾರೆ, ವಾಲಿ ಸುಗ್ರೀವ ಏನು ಸಿಗ್ತಾರೆ, ಅಂದರೆ ಅಲ್ಲಿಂದ ವಾಪಸ್ ಬರ್ತಾನೆ ಅಂತೇಳಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯಿಂದ ಪ್ರಯಾಗ್ರಾಜ್, ಚಿತ್ರಕೂಟ, ಸತ್ನಾ, ಅಮರಕಂಟಕ, ಜಗದಲಪುರ, ಪಂಚವಟಿ, ನಾಸಿಕ್, ಭದ್ರಾಚಲಂ, ಪಂಪಾ, ಆನಂತರ ಕರ್ನಾಟಕಕ್ಕೆ ಬರ್ತಾನೆ ಅಂತೇಳಿ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಕರ್ನಾಟಕಕ್ಕೆ ಬಂದು ಕೇರಳಕ್ಕೆ ಭಾಗವಾಗಿ ಹೋದ್ನ ಅಥವಾ ಇದೊಂದಿದೆ ಅಷ್ಟೇ. ಆದರೆ ಇಲ್ಲಿ ಹಂಪಿಯಲ್ಲಿ ಕಿಷ್ಕಿಂದೆ, ಹನುಮಂತ, ಆಮೇಲೆ ವಾಲಿ ಸುಗ್ರೀವ ಯುದ್ಧ, ಸುಗ್ರೀವರ ಭೇಟಿ, ವಾನರರ ಪಡೆಯನ್ನು ಕಟ್ಟಿಕೊಳ್ಳುವಂಥದ್ದು ಎಲ್ಲವಾಗುತ್ತೆ. ಆನಂತರ ರಾಮೇಶ್ವರಂ, ತಮಿಳುನಾಡು, ಇಲ್ಲಿಂದಲೇ ರಾಮಸೇತು ನಿರ್ಮಿಸಿದ ಶ್ರೀರಾಮಚಂದ್ರ. ಇನ್ನು ಶ್ರೀಲಂಕಾದ ಭೀಷಣ ಯುದ್ಧದಲ್ಲಿ ರಾವಣನ ಹತ್ಯೆಗೈದ ಶ್ರೀರಾಮಚಂದ್ರ.